ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ಮತ್ತು ಸ್ಯಾಟರ್ಡೆ ಎರಡದು ಮಿನಿ ವ್ಲಾಗ್ ಆಗಿರುತ್ತೆ. ಇವತ್ತು ನಾವು ಕೆಲಸ ಮುಗಿಸ್ಕೊಂಡು ಹೊರಟಿದ್ದು ಅಂದರೆ ಊರ ಕಡೆ ಮನೆಗೆ ಹೋಗಿ ಲಗೇಜ್ ಎತ್ಕೊಂಡು ಬೈಕ್ ಸ್ಟಾರ್ಟ್ ಮಾಡ್ಕೊಂಡು ಊರ ಕಡೆ ಹೊರಟ್ವಿ. ಏನಕ್ಕೆ ಅಂತ ಹೇಳಿದ್ರೆ ನಾಳೆ ನಮ್ಮೂರಲ್ಲಿ ಫಂಕ್ಷನ್ ಇದೆ. ಅದು ನಮ್ಮನೆ ಫಂಕ್ಷನೇ ಆಗಿದ್ದರಿಂದ ನಾವು ಇವತ್ತೇ ಹೋಗ್ತಾ ಇದ್ದೀವಿ. ಅದೇನು ಫಂಕ್ಷನ್ ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವು ಅವಾಗ ರೋಡ್ ಹತ್ರ ಬರಬೇಕಿದ್ರೇ ರಿಂಗ್ ರೋಡಿಂದ ಹಿಂದೆ ನಮ್ಮ ಬೈಕ್ ಮುಂದೆ ಒಂದು ಕಾರ್ ಹೋಗ್ತಾಯಿತ್ತು. ಅದೇ ಸಮಯಕ್ಕೆ ಬೆಕ್ಕು ಅಡ್ಡ ಬಂತು. ಅವರು ಅವಾಯ್ಡ್ ಮಾಡೋಕ್ಕಾಗಲಿಲ್ಲ. ಅವರಿಗೂ ಪಾಪ ಅದು ಚಕ್ರ ಕತ್ ಮೇಲೆ ಹರಿದ್ಬಿಟ್ಟಿದೆ. ಕಣ್ಣು ಸಹ ಹೊರಗಡೆ ಬಂದ್ಬಿಟ್ಟೈತೆ. ಅದು ಪೂರ್ತಿ ಕ್ಲಾರಿಟಿಯಾಗಿ ವೀಡಿಯೋ ಮಾಡಿಲ್ಲ. ಅದು ವಿಲ ಅಂತ ಒದ್ದಾಡಿ ಒಂದು ನಿಮಿಷದೊಳಗಡೆ ಸತ್ತೇ ಹೋಯಿತು. ಅದಕ್ಕೆ ನೀರು ಇದೆಯೋ ಒಬ್ಬರನ್ನ ಹಾಗೆ ಸೈಡ್ಗೆ ಎತ್ತಿರಿಸಿದ್ರು. ನೆಕ್ಸ್ಟ್ ನಾವು ಆಗಲೇ ಬರ್ತಾ ಇರಬೇಕಾದ್ರೇ ಇಲ್ಲಿ ಬಂದು ಮಧ್ಯದಲ್ಲಿ ಸಾಗರಕಟ್ಟೆ ಅಂತ ಒಂದು ಊರು ಸಿಗುತ್ತೆ. ಈ ಊರಲ್ಲಿ ಎಷ್ಟು ದೊಡ್ಡ ಒಂದು ಹೊಳೆ ಅಂತ ಹೇಳಿದ್ರೆ ಇದು ಈ ನೀರು ಹರ್ಕೊಂಡು ನೆಕ್ಸ್ಟ್ ಕ್ಯಾರೆಸ್ ಹೋಗುತ್ತಂತೆ. ತುಂಬ ಅಂದರೆ ತುಂಬ ನೀರಿರುತ್ತೆ. ಒಂದು 2-3 ಕಿಲೋಮೀಟ್ರ್ ಹೋಗೋವರೆಗೂ ಫುಲ್ಲು ನೀರು ಸಿಗ್ತಾನೆ ಇರುತ್ತೆ. ಇವಾಗ ಕಡಿಮೆ ನೀರಿದೆ. ನೆಕ್ಸ್ಟು ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ. ಅವಾಗೊಂದು ವೀಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟು ನಾವು ಊರಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಕೂತಿದ್ವಿ. ಟಿ ವಿ ನೋಡೋಣ ಅಂತ ಹೇಳಿ. ತುಂಬ ಸೆಕೆ ಅಲ್ವಾ, ಅದಕ್ಕೇ ಹೊರಗಡೆನೇ ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದೆ. ಹಾಗೆ ಟಿ ವಿ ನೋಡ್ತಾ ಇರಬೇಕಾದ್ರೆ ನನ್ನ ಪಕ್ಕದಲ್ಲೊಬ್ಬರು ಗೆಸ್ಟ್ ಬಂದು ಕೂತ್ಕೊಂಡು ಅವರು ಟಿ ವಿ ನೋಡ್ತಾಯಿದ್ರು. ಅದು ಯಾರು ಅಂತ ನೀವು ಇವಾಗ ನೋಡ್ತಾ ಇರ್ಬೋದು. ಇದ್ರ ನೇಮ್ ಬಂದು ಕಡ್ಡಿ ಹುಳು ಅಂತ. ಇದು ಜಾಸ್ತಿ ಇವಾಗೆಲ್ಲೂ ಕಂಡುಬರಲ್ಲ. ನೆಕ್ಸ್ಟು ನಾವು ನೈಟು ಎಲ್ಲ ಕೆಲಸ ಮುಗಿಸು ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೆ ದೇವ್ರ ಪೂಜೆ ಮಾಡೋಣ ಅಂತ ಹೇಳಿ. ಇವಾಗ ನಾನು ದೇವ್ರ ಪೂಜೆಗೆ ಅಂತ ಹೇಳಿ ಮನೆ ಹೊರಗಡೆಯಿಂದಲೇ ನಮ್ಮ ಗಿಡದಲ್ಲಿ ಹೂ ಬಿಟ್ಟಿತ್ತು, ದಾಸವಾಳ ಹೂವು. ಅದನ್ನು ಕಿತ್ಕೊಬಂದು ದೇವ್ರ ಫೋಟೋಗೆಲ್ಲ ಕಳ್ಸೋಕ್ಕೆಲ್ಲ ಮಾಡಿಸಿ ದೀಪಕ್ಕೆ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ. ಲಾಸ್ಟ್ ವೀಕಿಂದೇ ನಮ್ಮತ್ತೆ ಸ್ವಲ್ಪ ಹೊರಗಡೆ ಹೋಗಿದ್ರು. ಅಂದರೆ ಟ್ರಿಪ್ಗೆ ಧರ್ಮಸ್ಥಳ, ಮುರುಡೇಶ್ವರ ಈ ರೀತಿ ಸುಮಾರು ಪ್ಲೇಸ್ಗೆ ಹೋಗಿದ್ರು. ಅಲ್ಲಿ ನನಗೆ ಅಂತ ಹೇಳಿ ರುದ್ರಾಕ್ಷಿ ತೊಗೊಬಂದಿದ್ರು. ಆ ರುದ್ರಾಕ್ಷಿನ ಹಾಕೊಳ್ಳೋಕ್ಕೂ ಮುಂಚೆ ಸ್ನಾನ ಮಾಡಿ ಪೂಜೆ ಮಾಡಿ ಹಾಕೊಳ್ಳೋಣ ಅಂತ ನೈಟು ತೆಗ್ದಿರಿಸಿದೆ. ಆ ರುದ್ರಾಕ್ಷಿನ ಪೂಜೆ ಮಾಡಿ ದೇವ್ರಿಗೆಲ್ಲ ದೀಪ ಹಚ್ಚಿ ಪೂಜೆ ಮುಗಿಸಿದ್ದಾದಮೇಲೆ ನೆಕ್ಸ್ಟು ಆ ರುದ್ರಾಕ್ಷಿನ ಹಾಕ್ಕೊಂಡು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀವಿ. ರುದ್ರಾಕ್ಷಿನ ಎಷ್ಟಲ್ವಾ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ. ನೆಕ್ಸ್ಟು ನಾವು ತಿಂಡಿ ಎಲ್ಲ ತಿಂದ್ಕೊಂಡು ನಮ್ಮತ್ತೆ ಬೇಗ ರೆಡಿಯಾಗಿ ನಿಂತಿದ್ರು. ನಾನು ಸ್ವಲ್ಪ ಲೇಟೇ, ಸುಮ್ಮನೆ ಕೂತಿದೆ ಇಷ್ಟು ಬೇಗ ಅಂತ. ಆಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಂಡು ಹಾಗೆ ನಿಂತ್ಕೊಂಡು ಬೇಗ ರೆಡಿಯಾಗಿ ಫಂಕ್ಷನ್ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ ಎಷ್ಟು ಜನ ಬಂದಿದ್ದಾರೆ ನೀವೇ ನೋಡಿ. ಅಷ್ಟು ಲೇಟಾಗಿ ಬಂದ್ವಿ ನಾವು ಬರೋಷ್ಟರಲ್ಲಿ ರೆಡಿಯಾಗಿ ತುಂಬ ಲೇಟಾಗಿತ್ತು. ಅಲ್ಲಿ ಏನು ಫಂಕ್ಷನ್ ಅಂತ ಹೇಳಿದ್ರೆ ಸೀಮಂತ ಶಾಸ್ತ್ರ ಇದ್ದಿದ್ದರಿಂದ ನಾವು ಇವತ್ತು ಊರಿಗೆ ಬಂದಿದ್ದು. ನೆಕ್ಸ್ಟು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಎಲ್ಲ ಮುಗಿಸ್ಕೊಂಡು ನೆಂಟರನ್ನೆಲ್ಲ ಕಳಿಸಿ ನಾವು ಮೈಸೂರು ಕಡೆ ಹೊರಟು ಬಂದ್ವಿ. ಊರಿಗೆ ಹೋಗ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಮತ್ತೆ ವಾಪಸ್ ಬರಬೇಕಾದ್ರೇ ಅಷ್ಟು ಬೇಜಾರಿರುತ್ತೆ. ಎಲ್ರಿಗೂ ಬಾಯ್ ಹೇಳ್ತಾ ಇವತ್ತಿನ ದಿನನ ಮುಗಿಸ್ತೀನಿ.